Exercise 6.2 first heading. In figure 6.17192. Okay, ಇದೊಂದು ಡಯಾಗ್ರಾಮ್ ಕೊಟ್ಟಿದ್ದಾನೆ. ಓಕೆ, ಅಲ್ಲಿ ಏನು ಕೊಟ್ಟಿದ್ದಾನೆ, ಡಿ ಪ್ಯಾರಲಲ್ ಟು ಬಿ ಸಿ ಅಂತ ಕೊಟ್ಟಿದ್ದಾನೆ. ನಾವೇನು ಫೈಂಡ್ ಮಾಡಬೇಕು, ಇ ಸಿ ಇನ್ ಫಸ್ಟ್ ಡಯಾಗ್ರಾಮ್ ನಲ್ಲಿ ಇ ಸಿ ಕಂಡಿಡ್ಬೇಕು. ಓಕೆ, ಸೆಕೆಂಡ್ ಡಯಾಗ್ರಾಮ್ ನಲ್ಲಿ ಎ ಡಿ ಕಂಡಿಡ್ಬೇಕು. ಓಕೆ, ಈಗ ಫಸ್ಟ್ ಒಂದು ಸಾಲ್ವ್ ಮಾಡೋಣ. ಓಕೆ, ಗಿವನ್ ಏನು ಕೊಟ್ಟಿದ್ದಾನೆ ನೋಡ್ರಲ್ಲಿ, ಗಿವನ್ ಬಂದ್ಬಿಟ್ಟು ಏನು, ಡಿ ಪ್ಯಾರಲಲ್ ಟು ಬಿ ಸಿ, ಡಿ ಪ್ಯಾರಲಲ್ ಟು ಬಿ ಸಿ. ಓಕೆ, ಏನು ಫೈಂಡ್ ಮಾಡ್ಬೇಕು ನಾವು, ಟು ಫೈಂಡ್ ಓಕೆ ಇ ಸಿ ಕಂಡಿಡ್ಬೇಕು. ಓಕೆ, ಈಗ ನೀವು ಪ್ರೂಫ್ ನೋಡಿದ್ರೆ ಓಕೆ ಡಿ ಪ್ಯಾರಲಲ್ ಟು ಬಿ ಸಿ ಅಂತಂದ್ರೆ ಬಿ ಪಿ ಟಿ ಥಿಯರಮ್ ಅಪ್ಲೈ ಮಾಡ್ಬೋದಾ? ಸೊ ಬೈ ಬಿ ಪಿ ಟಿ ಏನು ಬರಿಬೋದು, ಬೈ ಬಿ ಪಿ ಟಿ ಓಕೆ ಎ ಡಿ ಬೈ ಡಿ ಬಿ, ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಅಂತ ಬರಿಬೋದು. ಓಕೆ, ಈಗ ಎ ಡಿ ವ್ಯಾಲ್ಯೂ ಏನಿದೆ, 1.5 ಇದೆ. ಓಕೆ, ಡಿ ಬಿ ವ್ಯಾಲ್ಯೂ ಏನಿದೆ, 3 ಇದೆ. ಇಸ್ ಈಕ್ವಲ್ ಟು ಎ ಇ ವ್ಯಾಲ್ಯೂ ಏನಿದೆ, 1 ಇದೆ. ಡಿವೈಡೆಡ್ ಬೈ ಇ ಸಿ ವ್ಯಾಲ್ಯೂ ಗೊತ್ತಿಲ್ಲ, ಅದು ಆಸ್ ಇಟ್ ಈಸ್ ಇಟ್ಕೊಂತೀನಿ. ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಈಗ ನೋಡಲಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಓಕೆ 1.5 ಇಂಟು ಇ ಸಿ ಇಸ್ ಈಕ್ವಲ್ ಟು ಓಕೆ 1 ಇಂಟು 3 ಆಯಿತು. ಓಕೆ, ಈಗ ಇ ಸಿ ಇಸ್ ಈಕ್ವಲ್ ಟು 1 ಇಂಟು 3 ಇಂಟು ಇರೋದು ಈ ಕಡೆ ಬಂದರೆ ಡಿವೈಡ್ ಆಯ್ತಾನೆ. ಈಗ ನೀವು ನೋಡಿದ್ರೆ 1.5ನ ಡಬಲ್ ಮಾಡಿದ್ರೆ ಏನಾಗುತ್ತೆ, 3 ಆಗುತ್ತಾನೆ. 1.5 1 ಜಾ 1.5 2 ಜಾ. ಸೊ ಇ ಸಿ ವ್ಯಾಲ್ಯೂ ಎಷ್ಟಾಯಿತು, 2 ಸೆಂಟಿಮೀಟರ್ ಆಯಿತು. ಓಕೆ, ಇದು ಫಸ್ಟ್ ಕ್ವಶನ್ದು. ಈಗ ಸೆಕೆಂಡ್ ಕ್ವಶನ್ ಸಾಲ್ವ್ ಮಾಡೋಣ. ಸೆಕೆಂಡ್ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾನೆ, ಡಿ ಪ್ಯಾರಲಲ್ ಟು ಬಿ ಸಿ. ಓಕೆ, ಗಿವನ್ ಏನು, ಗಿವನ್ ಬಂದ್ಬಿಟ್ಟು ಡಿ ಪ್ಯಾರಲಲ್ ಟು ಬಿ ಸಿ. ಓಕೆ, ಇಲ್ಲಿ ಕೂಡ ಏನು ಫೈಂಡ್ ಮಾಡಬೇಕು, ಟು ಫೈಂಡ್ ಓಕೆ ಎ ಡಿ ಕಂಡಿಬೇಕು. ಓಕೆನಾ, ಈಗ ಪ್ರೂಫ್ ನೋಡೋಣ. ಬೈ ಬಿ ಪಿ ಟಿ ಇಲ್ಲಿ ಕೂಡ ಏನು ಬರಿಬೋದು, ನೀವೇ ನೋಡ್ರೆ ಡಿ ಪ್ಯಾರಲಲ್ ಟು ಬಿ ಸಿ ಕೊಟ್ಟನ ಅಂದ್ರೆ ಬಿ ಪಿ ಟಿ ಇಂದ ಏನು ಬರಿಬೋದು, ಎ ಡಿ ಬೈ ಡಿ ಬಿ, ಎ ಡಿ ಬೈ ಡಿ ಬಿ ಓಕೆ ಇಸ್ ಈಕ್ವಲ್ ಟು ಏನು ಬರಿಬೋದು, ಎ ಇ ಬೈ ಇ ಸಿ ಅಂತ ಬರಿಬೋದು. ಓಕೆ, ಈಗ ಇಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಡಿ ವ್ಯಾಲ್ಯೂ ಏನಿದೆ ಗೊತ್ತಿಲ್ಲ. ಓಕೆ, ಡಿವೈಡೆಡ್ ಬೈ ಡಿ ಬಿ ವ್ಯಾಲ್ಯೂ ಏನಿದೆ 7.2 ಇದೆ, ಇಸ್ ಈಕ್ವಲ್ ಟು ಓಕೆ ಎ ಇ ವ್ಯಾಲ್ಯೂ ಎಷ್ಟಿದೆ 1.8 ಇದೆ, ಡಿವೈಡೆಡ್ ಬೈ ಇ ಸಿ ಬಂದ್ಬಿಟ್ಟು ಇ ಸಿ ವ್ಯಾಲ್ಯೂ 5.4 ಇದೆ. ಓಕೆ, ಈಗ ನೀವು ನೋಡಿದ್ರೆ ಎ ಡಿ ಇಸ್ ಈಕ್ವಲ್ ಟು 1.8 ಡಿವೈಡ್ ಬೈ 5.4 ಡಿವೈಡೆಡ್ ಹಾಕೊಂಡು ಹೋದ್ರೆ ಇಂಟು ಆಯಿತು. ಓಕೆ, ಈಗ ನೀವು ಎ ಡಿ ಇಸ್ ಈಕ್ವಲ್ ಟು 1.8 ಡಿವೈಡ್ ಬೈ 5.4 ಇಂಟು 7.2. ಈಗ ನೀವು ಇಲ್ಲಿ ನೋಡಿದ್ರೆ, ಈಗ ನೀವು ಇಲ್ಲಿ ಎಷ್ಟು ಪಾಯಿಂಟ್ ಮುಂದಕ್ಕೆ ಹೋಗ್ಬೇಕು, ಇಲ್ಲೊಂದು ಪಾಯಿಂಟ್ ಮುಂದಕ್ಕೆ ಹೋಗ್ಬೇಕು, ಇಲ್ಲೊಂದು ಪಾಯಿಂಟ್ ಮುಂದಕ್ಕೆ ಹೋಗ್ಬೇಕು. ಯಾಕಂದ್ರೆ ನೀವು ಡೆಸಿಮಲ್ ಇದ್ದಾಗ ಕ್ಯಾಲ್ಕುಲೇಷನ್ ಮಾಡೋದು ಕಷ್ಟ ಆಗುತ್ತೆ. ಸೊ ಈ ಡೆಸಿಮಲ್ನ ಮುಂದಕ್ಕೆ ತೊಗೊಂಡು ಹೋಗ್ಬೇಕಂದ್ರೆ, ಈ ಪಾಯಿಂಟ್ ಮುಂದಕ್ಕೆ ಹೋಗ್ಬೇಕಂದ್ರೆ ಓಕೆ ಇಂಟು 10 ಮಾಡ್ತೀನಿ. ಈ ಪಾಯಿಂಟ್ ಕೂಡ ಮುಂದಕ್ಕೆ ಹೋಗ್ಬೇಕಂದ್ರೆ ಇನ್ನೊಂದು ಇಂಟು 10 ಮಾಡ್ತೀನಿ. ಸೊ ನೀವು ಇಲ್ಲಿ ಇಂಟು 10 2 ಸರಿ ಮಾಡಿರಂದ್ರೆ ಕೆಳಗಡೆ ಕೂಡ ಇಂಟು 10 2 ಸರಿ ಮಾಡಬೇಕು. ಓಕೆ, ಈಗೇನಾಗುತ್ತೆ 1.8 ಇಂಟು 10 18 ಆಗ್ಬಿಡುತ್ತೆ, 7.2 ಇಂಟು 10 72 ಆಗ್ಬಿಡುತ್ತೆ. ಓಕೆ, ಈಗ 5.4 ಇಂಟು 10 ಎಷ್ಟಾಗುತ್ತೆ, 54 ಇಂಟು 10 ಆಗುತ್ತೆ. ಓಕೆ, ಇವರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ 54 ಆಗುತ್ತೆ, ಇನ್ನು 10 ಆಸ್ ಇಟ್ ಈಸ್ ಉಳಿದಿರ್ತದೆ. ಓಕೆ, ಈಗ ಕ್ಯಾನ್ಸಲ್ ಮಾಡಿದ್ರೆ 18 1 ಜಾ 18 3 ಜಾ. ಓಕೆ, ಈಗ ಮತ್ತೆ ಕ್ಯಾನ್ಸಲ್ ಮಾಡಿದ್ರೆ 3 1 ಜಾ 3 2 ಜಾ 6 1 ಉಳಿತು. ಓಕೆ, 3 4 ಜಾ ಓಕೆ 3 2 ಜಾ 6 12 ಆಯಿತು, 3 4 ಜಾ 12. ಸೊ ಎ ಡಿ ಇಸ್ ಈಕ್ವಲ್ ಟು ಏನಾಯಿತು 24/10. 24/10 ಅಂದ್ರೆ ನಥಿಂಗ್ ಬಟ್ ಏನಾಯಿತು 2.4 ಸೆಂಟಿಮೀಟರ್ ಆಗುತ್ತೆ. ಇದು ಬಂದು ಎ ಡಿ. ಓಕೆ, ಡಿವೈಡ್ ಬೈ 10 ಇದ್ರೆ 1 ಪಾಯಿಂಟ್ ಹಿಂದಕ್ಕೆ ಹೋಗುತ್ತೆ, 24/10 2.4 ಸೆಂಟಿಮೀಟರ್ ಆಗುತ್ತೆ.